ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ದಿನ ನಾನು ತುಂಬ ಸಿಂಪಲ್ಲಾಗಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕಂದ್ರೆ ಈ ಥರ ಎಗ್ ಬೋಂಡ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ ಅಂತ. ಒಂದು ಸತಿ ಟ್ರೈ ಮಾಡಿ ಮತ್ತೆ ಮಾಡ್ಕೊತೀರಾ ಹೇಗೆ ಮಾಡೋದು. ಮತ್ತು ಬೇಕೋ ಪದಾರ್ಥ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಈಗ ಬನ್ನಿ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ. ಬನ್ನಿ ಬೇಕೋ ಪದಾರ್ಥ ಮಾಡೋ ವಿಧಾನ ತೋರಿಸ್ತೀನಿ. ನಾನು 6 ಮೊಟ್ಟೆ ಆಗೋಷ್ಟು ತೊಗೊಂಡಿದ್ದೀನಿ. 6 ಮೊಟ್ಟೆ ನೀಟಾಗಿ ಬೇಯಿಸಿ ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ. ಹಾಗೆ 1 ಬೌಲ್ ಆಗೋಷ್ಟು ಕಡಲೆ ಹಿಟ್ಟು, ಹಾಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಸ್ವಲ್ಪ ಚಿಕ್ಕ ಕಟ್ ಮಾಡ್ಕೊಂಡಿದ್ದು, ನಮಗೆ ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಪೌಡರು, ಇದು ಓಮ್ ಕಾಳು ತೊಗೊಂಡಿದ್ದೀನಿ. ಓಮ್ ಕಾಳು ಹಾಕೋದ್ರಿಂದ ನಮಗೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ನೋಡಿ, ಇದು ಸ್ವಲ್ಪ ಜೀರಿಗೆ, ಚಿಟಿಕೆ ಉಪ್ಪು. ಈಗ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ. ಈಗ ನೋಡಿ, ನಾನೊಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ಗೆ ಕಡಲೆ ಹಿಟ್ಟು ಸೇರಿಸ್ಕೊಳ್ಳೋಣ. ಕಡಲೆ ಹಿಟ್ಟು ಹಾಗೆ ಸ್ವಲ್ಪ ಉಪ್ಪು ನೋಡಿ ತೊಗೊಳ್ಳಿ. ತೊಗೊಂಡಿದ್ರಲ್ಲ ಪೈಸಸ್ಸು, ಅದನ್ನೆಲ್ಲ ಸೇರಿಸ್ಕೊಳ್ಳೋಣ. ಚಿಲ್ಲಿ ಪೌಡರು ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು, ಜೀರಿಗೆ, ಓಂಕಾಳು. ಈಗ ಇದನ್ನ ನೀರು ಹಾಕಿ ಚೆನ್ನಾಗಿ ಗಂಟಿಲ್ದೇ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ನೀರು ಸೇರಿಸ್ಕೊಂಡು ನಾನು ಗಂಟಿಲ್ದಿರೇ ಸೇರಿಸ್ಕೊತೀನಿ. ಜಾಸ್ತಿ ಗಟ್ಟಿಯಾಗೂ ಕಲಿಸ್ಕೋಬಾರ್ದು, ಜಾಸ್ತಿ ತೆಳ್ಳಗೂ ಇರಬೇಕು, ಕಲಿಸ್ಕೋಬಾರ್ದು. ಮೀಡಿಯಮ್ ಸೈಜಲ್ಲಿ ನಾವು ಇದನ್ನ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಸ್ವಲ್ಪ ನೀರು ಸೇರಿಸ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಸಂಜೆ ಟೀ ಜೊತೆ, ಕಾಫಿ ಜೊತೆ ಈ ಥರ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ಬೋದು. ಈಗ ನಾನು ಗಂಟಿಲ್ದಿರ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ. ನಾನು ನೋಡಿ ಕಡಲೆ ಹಿಟ್ಟು ಮಿಶ್ರಣನ ನಾನು ಈ ಅದಕ್ಕೆ ಕಳಿಸ್ಕೊಂಡಿದ್ದೀನಿ ನೋಡಿ. ಈ ಥರ ಈಗ ಇದು ರೆಡಿಯಾಗಿದೆ. ಈಗ ಈ ಕಡೆನೇ ನಾನು ಎಣ್ಣೆನೂ ಕಾಯಕ್ಕಿಟ್ಟಿದ್ದೀನಿ ನೋಡಿ. ಮೊಟ್ಟೆ ನಾನು ಒಂದು ಮೊಟ್ಟೆಯಲ್ಲಿ ನೀವು ಬೇಕಾದ 4 ಪೀಸು ಮಾಡ್ಕೊಬೋದು ಅಥವಾ 2 ಪೀಸು ಮಾಡ್ಕೊಬೋದು. ಇಲ್ಲಾಂದರೆ ಒಂದು ಮೊಟ್ಟೆನೂ ಹಿಂಗೆ ಬಿಡ್ಬೋದು. ಈಗ ಎಣ್ಣೆ ಕಾಯ್ದಿದೆ. ಈಗ ನಾನು ತೋರಿಸ್ತೀನಿ ನೋಡಿ. ಈ ಮಿಶ್ರಣಗಳಿಗೆ ಮೊಟ್ಟೆನ ಡಿಪ್ ಮಾಡ್ಕೊಳ್ಳೋಣ. ಈಗ ಈ ಥರ ಮೊಟ್ಟೆನ ಚೆನ್ನಾಗಿ ಇದರೊಳಗೆ ಈ ಥರ ಡಿಪ್ ಮಾಡ್ಕೋಬೇಕು. ಈಗ ನಾವು ಎಣ್ಣೆ ಕಾದಿದ್ದೆಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ. ಈ ಥರ ಈಗ ಉಳಿದಿರೋದು ನಾನು ಅದೇ ಥರ ಇದು ಮಾಡ್ಕೊಳ್ಳೋಣ ನೋಡಿ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ನೋಡಿ. ಈ ಥರ ನಾನು ಎಲ್ಲನೂ ಅದೇ ಥರ ಬಿಟ್ಕೊತೀನಿ ಎಣ್ಣೆಯಲ್ಲಿ. ಮತ್ತು ಈ ಕಡೆ ಬೇಯ್ತಾ ಇದೆ. ಈಗ ನಾನು ಉಳಿದಿರೋದನ್ನ ಅದೇ ಥರ ಎಣ್ಣೆದಲ್ಲಿ ಬಿಟ್ಕೊತೀನಿ ನೋಡಿ. ಎಣ್ಣೆದಲ್ಲಿ ಬಿಟ್ಕೊಂಡಿದ್ದಲ್ಲ, ಈಗ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈ ಮೊಟ್ಟೆ ಬೋಂಡನ ನೋಡಿ ಈ ಥರ ಉಲ್ಟಾ ಮಾಡ್ಕೋಬೇಕು. ಈಗ ಇದು ಸ್ವಲ್ಪ ಹೊತ್ತು ಬೇಯ್ಲಿಗೆ ಎಣ್ಣೆದಲ್ಲಿ. ಈಗ ಬೆಂದಿದೆ. ಈಗ ನಾವು ಎತ್ಬಿಡೋಣ. ಈಗ ನೋಡಿ, ನಾನು ಮೊಟ್ಟೆ ಬೋಂಡನ ಎಣ್ಣೆಯಿಂದ ಪಕ್ಕಕ್ಕೆ ತೆಗ್ದಿದ್ದೀನಿ. ಈಗ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ, ಮೊಟ್ಟೆ ಬೋಂಡ ರೆಡಿಯಾಗಿದೆ. ನಿಮಗೂ ರೆಸಿಪಿ ಇಷ್ಟ ಆದಲ್ಲಿ ಮನೇಲಿ ಟ್ರೈ ಮಾಡಿ. ಹೇಗೆ ಬಂತಂತ ಕಮೆಂಟು, ಲೈಕು, ಶೇರ್ ಮಾಡಿ. ಬಾಯ್.